ಹಾಯ್ ಗಾಯ್ಸ್, ಬೆಟ್ಟಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಬಂದೆ. ನೆನ್ನೆ ಬೆಳಗ್ಗೆ 11:30ಗೆ ಬಿಟ್ಟಿದ್ದು. ಇಲ್ಲಿ 3 ಗಂಟೆಗೆ ರೀಚ್ ಆಗಿದ್ದೆ. ನೆನ್ನೆನೇ ಊಟ ಮಾಡ್ಕೊಂಡು ದರ್ಶನ ಎಲ್ಲ ಮುಗಿದಿತ್ತು. ಮತ್ತೆ ರಿಟರ್ನ್ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಒಂದಿನ ಇದ್ದೋಗೋಣ ಅಂದ್ಕೊಂಡು ನೆನ್ನೆ ನೈಟ್ ಸ್ಟೇ ಆಗಿ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಮತ್ತೆ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಫ್ರೀ ಇದೆ, ರಶ್ ಏನಿಲ್ಲ. ಮೊದಲು ಅಮಾವಾಸ್ಯೆ ಪೂಜೆಗೆ ಬರ್ತಾಯಿದ್ದೆ, ಅವಾಗ ಫುಲ್ಲು ದೇವ್ರು ನೋಡೋಕ್ಕಾಗ್ತಿರಲಿಲ್ಲ. ಸಮಾಧಾನ ಆಗೋಷ್ಟು ದೇವ್ರು ನೋಡೋಕ್ಕಾಗ್ತಿರಲಿಲ್ಲ. ಹೋಗಿ ಅಂತ ಕಳಿಸ್ತಾಯಿದ್ರು. ಮತ್ತು ಸೋಮವಾರ ಶುಕ್ರವಾರ ಬರ್ತಾಯಿದ್ದೆ, ಆವಾಗಲೂ ಕೂಡ ರಶ್ ಇರ್ತಾಯಿತ್ತು. ಆವಾಗಲೂ ನಮಗೆ ಸಾಕಷ್ಟು ದೇವ್ರು ನೋಡೋಕ್ಕಾಗ್ತಿರಲಿಲ್ಲ. ಮತ್ತು ಬೇಜಾರಾಗಿ ಏನು ಮಾಡೋದು ಅಂತ ನಾರ್ಮಲ್ ಡೇಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾರ್ಮಲ್ ಡೇನೇ ಬಂದಿದ್ದೀನಿ. ಫುಲ್ ಫ್ರೀ ಇದೆ. ನಮ್ಗೆ ಎಷ್ಟು ಸಲ ಬೇಕು ಅಷ್ಟು ಸಲ ದೇವ್ರು ನೋಡ್ಬೋದು. ನಮ್ಗೆ ಊಟ ತಿಂಡಿನೂ ಮಾಡ್ಬೋದು, ಏನಿಲ್ಲ, ಫ್ರೀ ಇರುತ್ತೆ. ನಿಮಗೆ ಫ್ರೀ ಟೈಮ್ ಬನ್ನಿ ಅಂತ ಹೇಳ್ತಾ ಇಲ್ಲ, ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಮೂಲಿ ಡೇಗೆ ಬನ್ನಿ, ಯಾವುದಾದ್ರೂ ಅಮಾವಾಸ್ಯೆ ಪೂಜೆ ಅಥವಾ ಸೋಮವಾರ ಶುಕ್ರವಾರ ಬರೋ ಬದಲು ನಾರ್ಮಲ್ ಡೇಗೆ ಒಂದು ಸಲ ಬಂದು ನೋಡಿ. ಅವಾಗ ಗೊತ್ತಾಗುತ್ತೆ. ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು, ದರ್ಶನ ಮಾಡಿಕೊಂಡು. ಅಮಾವಾಸ್ಯೆ ಪೂಜೆಗೆ ಬರೋದು ಬೇರೆ, ಇವಾಗ ನಾರ್ಮಲಾಗಿ ಬರೋದು ಬೇರೆ. ಒಂದು ಸಲ ಬಂದು ನೋಡ್ಕೊಂಡು ಹೋಗಿ, ಟ್ರೈ ಮಾಡಿ ಒಂದು ಸಲ. ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಬೇಡ, ಅಮಾವಾಸ್ಯೆ ಪೂಜೆಗೆ ಬನ್ನಿ. ಅಂದರೆ ಇವಾಗ ಫ್ರೀ ಇರುತ್ತೆ, ಫುಲ್ಲು ನೋಡ್ಕೊಂಡು ಹೋಗ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಅಮಾವಾಸ್ಯೆ ಪೂಜೆಗೆ ಅಥವಾ ಸೋಮವಾರ ಶುಕ್ರವಾರ ಪೂಜೆಗೆ ಬರೋಕ್ಕಿಂತ ನಾರ್ಮಲ್ ಡೇಗೆ ಒಂದು ಸಲ ಬಂದು ನೋಡಿ. ಫುಲ್ ಫ್ರೀ ಇರುತ್ತೆ, ಆರಾಮ್ಸಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬಂದು ಒಂದು ಸಲ ನೋಡ್ಕೊಂಡು ಹೋಗಿ. ಅಫಿಷಿಯಲಿ 1 ಡೇ ಅಥವಾ ಆಫೀಸಲ್ಲಿ 1 ಡೇ ಮಾತ್ರ ಲೀವ್ ಕೊಡ್ತಾರೆ ಅನ್ನೋರಿಗೆ ಇದೊಂದೊಳ್ಳೆ ಬೆಸ್ಟ್ ಐಡಿಯಾ. ಅಮಾವಾಸ್ಯೆ ಪೂಜೆಗೆ ಬರೋ ಬದಲು ನಾರ್ಮಲ್ ಡೇಗೆ ಒಂದು ಸಲ ಬಂದು ನೋಡಿ. ಆವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಆರಾಮ್ಸಾಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಒನ್ ಡೇಲಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. 1 ಡೇ ಮಾತ್ರ ಲೀವ್ ಸಿಗುತ್ತೆ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ದೂರ ಇರೋರಿಗೆ ಸ್ವಲ್ಪ ರಿಸ್ಕ್ ಆಗ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ.